ಇನ್ನು ಕುಮಾರಸ್ವಾಮಿ ವಿರುದ್ಧ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇದು ಈಗಿನ ಕೇಸಲ್ಲ, ಇದು 10 ವರ್ಷದ ಕೇಸ್. ಇದು ಹಿರೇಮಠ ಇದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನ ಮೊರೆ ಹೋಗಿದ್ರು. ಕೋರ್ಟ್ ತಪರ ಹಾಕಿ ಕೊಡ್ತು, ಸರ್ವೆ ಮಾಡಿಸಿ ಅದೇನಾದರೂ ಆಗಿದ್ರೆ ಅದನ್ನು ವಶಪಡಿಸ್ಕೊಳ್ಳಿ ಅಂತ. HDK ತೋಟದ ಬಳಿ ಈಗ ತೆರವುಗೊಳಿಸುವಂತ ಕಾರ್ಯ ಆಗ್ತಾ ಇದೆ. ರಾಮನಗರ DC ಯಶವಂತ್ ಗುರುಕರ್ ನೇತೃತ್ವದಲ್ಲಿ ಜಮೀನು ಒತ್ತುವರಿ ಕಾರ್ಯ ನಡೀತಾ ಇದೆ. ಕುಮಾರಸ್ವಾಮಿ ಒಬ್ಬರೇ ಇಲ್ಲ, ಅದರಲ್ಲಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಈ ಒತ್ತುವರಿ ಆರೋಪವನ್ನು ಎದುರಿಸ್ತಾ ಇದ್ದಾರೆ. 4 JCBಗಳ ಮುಖಾಂತರ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. 4 JCBಗಳ ಮುಖಾಂತರ. ಟೋಟಲ್ 14 ಎಕರೆ ಭೂಮಿಯನ್ನು ಇವರು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಜೊತೆಗಿದ್ದಂಥವ್ರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಆದೇಶದ ಪ್ರಕಾರ ಅವರ ಒತ್ತುವರಿ ಜಮೀನನ್ನು ತೆರವುಗೊಳಿಸಲಾಗ್ತಾ ಇದೆ. 14 ಎಕರೆ ತೆರವು ಕಾರ್ಯ ನಡೀತಾ ಇದೆ. ಬಿಡದಿಯ ಕೇತಗಾನಹಳ್ಳಿ ಬರುವಂಥ ಜಮೀನು. HD ಕುಮಾರಸ್ವಾಮಿ ಅವ್ರದ್ದು 9 ಎಕರೆ, ಇನ್ನು ಉಳಿದಂಥವ್ರದ್ದು ಬೇರೆಯವ್ರದ್ದು ಕೂಡ ಅದರಲ್ಲಿ ಜಮೀನಿದೆ. ಒಟ್ಟು 14 ಎಕರೆ ಅಂತ ಮೂಲಗಳು ಹೇಳ್ತಾ ಇವೆ. ಜಿಲ್ಲಾಧಿಕಾರಿ ವಿ ಯಶವಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಬಿಗಿ ಬಂದೋಬಸ್ತ್ನಲ್ಲಿ ಜಮೀನು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹಿಂದೆ ಕುಮಾರಸ್ವಾಮಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದರು. ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಹತ್ರ ವಿವರಗಳಿಲ್ಲ, ಏನಾದರೂ ಆ ರೀತಿ ಒತ್ತುವರಿ ಇದ್ದರೆ ಅದನ್ನು ಬೇಕಿದ್ರೆ ವಶಪಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದೀಗ ಟೀಕೆಗೂ ಕೂಡ ಗುರಿಯಾಗಿದೆ. ನೀವು ಯಾರ್ಯಾರ್ದೋ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀರಿ, ಯಾರ್ಯಾರ್ದೋ ದಾಖಲೆ ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಜಮೀನಿನ ದಾಖಲೆ ನಿಮ್ಮ ಹತ್ರ ಇಲ್ವಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ DC ಏನು ಹೇಳ್ತಾರೆ ನೋಡೋಣ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಕಲ್ಲಾಕಿ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತೊಗೊಂಡು ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ನಾವು ಬಿಡಿಸ್ತೀವಿ. ರಿಪೋರ್ಟ್ ಏನಿದೆ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ನಾ ಅಂದಾಜು ಹೇಳ್ತಾರೆ. ಮ್ಯಾಟರ್ ಇಸ್ ಬಿಫೋರ್ ದ ಕೋರ್ಟ್. ಐ ಆಮ್ ಹಿಯರ್ ಟು ಎನ್ಫೋರ್ಸ್ ದಿ ಕೋರ್ಟ್ ಆರ್ಡರ್. ಏನೇನು ಒತ್ತುವರಿ ಆಗಿದೆ ಅದನ್ನು ತೆಗೆಸೋಕ್ಕೆ ಡೀಟೇಲ್ಸ್ ಏನಿದೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಇನ್ನು HDK ಕುಟುಂಬ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿರೋದು. ಭೂ ದಾಖಲೆಗಳ ಇಲಾಖೆಗೆ HD ಕುಮಾರಸ್ವಾಮಿ ಪತ್ರ ಬರೆದಿದ್ರು. ಕಾನೂನು ಬಾಹಿರ ಜಮೀನಿದ್ರೆ ನೀವು ವಶಕ್ಕೆ ತೆಗೆದುಕೋಬಹುದು. ಕೇತಗಾನಹಳ್ಳಿ ಸರ್ವೆ ನಂಬರ್ 7ರಲ್ಲಿ ಜಮೀನಿದೆ. ಇಲಾಖೆಗೆ HD ಕುಮಾರಸ್ವಾಮಿ ಬರೆದಂಥ ಪತ್ರ, ಏನಾದರೂ ಇದರಲ್ಲಿ ಅಕ್ರಮ ಕಂಡು ಬಂದರೆ ಅದನ್ನು ನೀವು ವಶಪಡಿಸಿಕೊಳ್ಳಬಹುದು ಅಂತ ಕುಮಾರಸ್ವಾಮಿ ಪತ್ರ ಬರೆದಿದ್ದರು ಭೂ ದಾಖಲೆಗಳ ಇಲಾಖೆಗೆ. ಆ ಪತ್ರವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಬರೆದಿದ್ರು ಕುಮಾರಸ್ವಾಮಿ ಅಂತ. ಕಾನೂನು ಬಾಹಿರ ಏನಾದರೂ ಇದ್ದರೆ ಆ ಜಮೀನನ್ನು ನೀವು ವಶಕ್ಕೆ ಪಡೆಯಬಹುದು ಅಂತ ಕುಮಾರಸ್ವಾಮಿ ಪತ್ರ ಬರೆದಿದ್ರು.